ಎಂತಕ್ಕೆ ಹಿಂಗಾತ ಅದೇನಪ್ಪ. ಒಂದಲ್ಲ ಒಂದು ಎಂತಾರು ಹಿಂಗೇ ಕಿರಿಕಿರಿ ಮನೇಲಿ ಹೇಳೋದು ನೋಡಿದ್ರೆ ಎಲ್ಲ ತಪ್ಪು ನಾನೇ ಮಾಡಿನೇನೋ ಅನ್ಬೇಕು. ಹಂಗೆ ಮಾತಾಡ್ತಾರೆ. ಜಾಸ್ತಿ ಹೇಳೋಕೆ ಹೋದ ಕೂಡಲೇ ಎದುರುತ್ರ ಕೊಡ್ತೀರಿ, ಹಿರಿದಾಗಿದ್ದರು ಅನ್ನೋ ಗೌರವ ಇಲ್ಲ, ಹಂಗೆ ಹಿಂಗೆ ಅನ್ನೋಕ್ಕೆ ಶುರು ಮಾಡ್ತಾರೆ. ನಾನು ಎಷ್ಟಂತ ಕೇಳ್ತೀನಿ, ಸುಮ್ಮನಿರಲಿ. ಒಂದು ವಾರದ ಮೇಲೆ ಆಯ್ತು, ಏನು ಕೆಟ್ಟದ್ದಾದ್ರೂ ನನ್ನಿಂದನೇ ಆಯ್ತು ಅಂತ. ಇದೇನಾದ್ರು ಈಗ ಅಡಿಕೆ ರೇಟ್ ಜಾಸ್ತಿ ಆಗಿದ್ರೆ ನಾ ಹೇಳಿ ಇಟ್ಟಿಸ್ಕೊಂಡಿದ್ದಕ್ಕಾಯ್ತು, ಇಲ್ಲಿದ್ರೆ ನಮ್ಮನೇಲೆಲ್ಲ ಮಾರು ಮಂಡಕ್ಕೆ ತಿಂದಾಗಿರ್ತಿತ್ತು. ಹಾಗೆ ಹಿಂಗೆ ಅಂತ ಹಂಗೆ ಬೈಯಾರು. ಈಗ ಅವತ್ತು ಹೇಳಿದ್ದು ನಾನು, ಅಲ್ಲಿ ಹೋಗಿ ಆ ಪಾಪಣ್ಣನ ತಲೆ ತಿಂದು ಅವರು ಬೇಡ ಅಂತ ಕೂತ್ಕೊಳಕ್ಕೆ ಶುರು ಮಾಡಿದ್ರಿ. ಇದು ಮನೆದಾರು ಎಂಥರಾಗಲಿ ಇದ್ರೆ ಇತ್ಕೋದಿತ್ತು, ಅಲ್ಲಿದಾರು ಕೊಟ್ಟಿದ್ರು ಅದಾರು ತಲೆ ಬಿಸಿ ಇರಲ್ಲ. ಎಲ್ಲ ಒಟ್ಟಿನಲ್ಲಿ ತಲೆ ಮೇಲೆ ಬಂದು ಕೂತ. ಈ ಚೇಣಿ ಸಹವಾಸಕ್ಕೆ ಹೋಗಬಾರ್ದಿತ್ತು. ಚೇಣಿ ಮಾಡೋರೆಲ್ಲ ಅದು ಹೆಂಗೆ ಲಾಭ ಮಾಡ್ತಾರೆ ಏನಪ್ಪ. ನಮಗಂತೂ ಸಾಕಾಗಿ ಹೋಗಿದೆ. ಅದು ನಮ್ಮ ಮನೆಯಲ್ಲೇ ಸುಮಾರು ಜನ ಎಲ್ಲ ಕೆಲಸ ಮಾಡ್ತಿದ್ದು, ಆದರೂ ಅಲ್ಲಿಂದ ಅಲ್ಲಿಗೆ ಆಗೋದು ಕಷ್ಟ. ಕೊಟ್ಟು ಮಾಡ್ಸೋದನ್ನ ದೇವರೇ ಕಾಪಾಡಬೇಕು. ಅದ್ರ ಮಧ್ಯಕ್ಕೆ ಈ ಬುಳ್ಳಿದೊಂದು ಎಷ್ಟೆಲ್ಲ ಖರ್ಚು ಮಾಡಿ ಹಂಗಾರೆ ಒಳ್ಳೆ ಇದನ್ನು ಮಾಡ್ಸೋಣ ಅಂತ ನಾನು ನೋಡ್ತಿದ್ರೆ, ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇದ್ದು ಓದ್ತೀನಿ ಅಂತ. ಇಲ್ಲಿದ್ದು ಓದೋದಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿಗೆ ತಗೊಂಡೋಗಿ ಬಿಡಬೇಕಿತ್ತ. ಯಾರು ಎಂಥ ತಲೆಗೆ ತುಂಬಿದ್ರು ಅಂತಲೇ ಗೊತ್ತಿಲ್ಲಲ್ಲ. ಬಹುಶಃ ಬೆಳ್ಳಿ ಎಲ್ಲ ಸಿಕ್ಕಿತ್ತೇನ, ಅದೇನಾರು ಹೇಳ್ತೇನೆ ನಾವಿಬ್ಬರು ಇಲ್ಲಿಯೇ ಒಟ್ಟಿಗೆ ಹೋಗೋಣ ಅಂತ. ಬಲಿ ಬಿಡಿಸ್ತೀನಿ ಅದಕ್ಕೆ. ಹಂಗೇನಾರು ಇದು ಮಾಡಿದ್ರೆ ಯೋಚನೆ ಮಾಡ್ತಾ ಕೂತಿದ್ದು ನೋಡಿದ್ರೆ ಪಾಪ ಅಂತ ಅನ್ನಿಸ್ತದೆ. ಈ ಮಾವು ಯಾಕಾರು ಹಿಂಗೆ ಮಾಡ್ತಾರೆ ಏನಪ್ಪ. ನಾವೇ ಇಬ್ಬರು ಗಂಡ ಹೆಂಡತಿ ಕಾಣೋದೇನು ಇವ್ರ ಕಣ್ಣಿಗೆ. ಎಂಥ ಕಾರು ಬೈತಾನೆ ಇರ್ತಾರೆ. ಏನು ತಪ್ಪು ಮಾಡದೇ ಇದ್ದರೂ ಬೈತಾರೆ. ಒಂದೊಂದು ಸತಿ ಯೋಚನೆ ಮಾಡಿದ್ರೆ ಇವ್ರಿಗೆ ಹಾಗೆ ಆಗ್ಬೇಕಂತ ಕಾಣ್ತದೆ. ನಂಗೆ ಬೈದಾಗ ನಾನೇನಾರು ಹೇಳಿದ್ರೆ, ಅಯ್ಯೋ ಹಾಗೆ ದೊಡ್ಡವರು ಸುಧಾರಿಸ್ಕೊಂಡು ಹೋಗ್ಬೇಕು ಹಾಗೆ ಹೀಗೆ ಅಂತಾರೆ. ಈಗ ಇವ್ರಿಗೆ ಬೈದಿದ್ದಕ್ಕೆ ಗೊತ್ತಾಗ್ಯದೆ. ಇನ್ನೊಂದು ಸತಿ ನನಗೆ ಏನಾರು ಬೈದಾಗ ಹಿಂಗೆ ಹೇಳಲಿ, ಅವಾಗ ಹೇಳ್ತೀನಿ. ತಲೆ ಬಿಸಿ ಮಾಡ್ಕೊಂಡು ಕೂತಾರೆ. ಎಷ್ಟು ಕೆಲಸ ಮಾಡಿದ್ರು ಏನು ಮಾಡಿದ್ರು ಇವ್ರ ಹತ್ರ ಬೈಸ್ಕೊಳ್ಳೋದೇನು ತಪ್ಪಲ್ಲ. ಅದಕ್ಕೆ ನಾವು ಒಂದೊಂದು ಸತಿ ಕೆಲಸನೇ ಮಾಡಲ್ಲ. ಕೆಲಸ ಮಾಡಿದ್ರು ಬೈತಾರೆ, ಮಾಡದೇ ಇದ್ದರೂ ಬೈತಾರೆ. ಮಾಡದೇ ಇದ್ರೆ ಆಗೋದೇನು. ಎಂಥರಾಗಲಿ ಪಾಪ ಬೇಜಾರಲ್ಲಿ ಕೂತಾರೆ. ಒಂಚೂರು ಮಾತಾಡಿಸ್ತೀನಿ. ಏನ್ರಿ ಎಂತಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತೀರಿ? ಇಲ್ಲಪ್ಪ, ಎಂತ ಬೇಜಾರಂತ ಮಾಡ್ಕೆ ಕೂತೀನಿ, ಸುಮ್ಮನೆ ಕೂತೀನಿ ಅಷ್ಟೇ. ಇಷ್ಟಾದರೂ ಮತ್ತು ಸೊಕ್ಕೇನು ಕಡಿಮೆ ಇಲ್ಲ. ಅವೆಲ್ಲ ಸುಳ್ಳು ನನ್ನ ಹತ್ರ ಬೇಡ ಆತಾ. ನನ್ನ ಹತ್ರನೇ ಹೇಳಕ್ಕೆ ಬರ್ತಾರೆ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಬೇಡಿ. ನಾ ಇಲ್ಲೇ ನಿಂತಿದ್ದೆ, ನೀವು ಇಲ್ಲಿ ಮಾತಾಡ್ತೀರಷ್ಟೊತ್ತಿಗೆ. ಮತ್ತು ಜೋರು ಮಾತಾಡ್ತಿದ್ರಲ್ಲ, ಅದಕ್ಕೆ ಅಲ್ಲೇ ನಿಂತೆ. ಹೊರಗೆ ಬಂದ ಕಡೆಗೆ ನನಗೂ ಏನಾರು ಬೈಯಕ್ಕೆ ಶುರು ಮಾಡಿದ್ರೆ ಕಷ್ಟ ಅಂತ. ಪಾಪ ಅಂತ ಹೇಳಕ್ಕೆ ಬಂದ್ರೆ ಮತ್ತು ನನ್ನ ಹತ್ರನೇ ಸುಳ್ಳು ಹೇಳಕ್ಕೆ ಬರ್ತಾರೆ. ಹೋಗಲಿ ಬಿಡಿ, ಹೇಳಿ. ಇಲ್ಲಿಂದ ಎದ್ದು ಹೊರಗಡೆ ಎಲ್ಲರೂ ಹೋಗಿ. ಈಗ ಹೊರಗೆ ಬಂದರೆ ಮತ್ತು ಅದಕ್ಕೂ ಬೈಯಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮತ್ತೊಂದು ಸರಿ ಬೇಜಾರು ಮಾಡ್ಕೊಂಡಿರ್ಬೇಕು. ಎಲ್ಲಿ ಹೋದರೂ ಬೇಜಾರಾಗೋದು ಆಗ್ತದೆ. ನನಗಂತೂ ಸುಮಾರು ಸತಿ ಅದರ ಅನುಭವ ಆಗ್ಯದಪ್ಪ. ನಾ ಹೇಳಿದ್ರೆ ನಿಮಗೆ ಯಾಕೆ ಹೇಳ್ತದೆ ಇದು ಅಂತ ಕಾಣ್ತಿತ್ತೇನೋ. ಇವತ್ತು ಗೊತ್ತಾತಾ ಮಾಡದೇ ಇರೋ ತಪ್ಪಿಗೆ ಬೈದ್ರೆ ಎಷ್ಟು ಬೇಜಾರಾಗ್ತದೆ ಅಂತ. ಹೋಗಲಿ ಬಿಡಿ. ಏಯ್, ನಿಂಗೆ ಅಂತ ಆತೆ? ನಾ ಹೇಳ್ದ ನಿಂಗೆ ಅಪ್ಪ ಬೈದಿದ್ದಕ್ಕೆ ಬೇಜಾರಾಗಿ ಕೂತ್ಕೊಂಡಿನಿ ಅಂತ. ಸುಮ್ಮನೆ ಇಲ್ಲದೆ ಹೋಗಿದ್ನೆಲ್ಲ ಸೃಷ್ಟಿ ಮಾಡಬೇಡ. ಈಗ ಹೊರಗಡೆ ಬಂದರೂ ಕೇಳಿಸ್ಕೊಂಡ್ರೆ ಹಾಗೆ ಏನಾದ್ರು ತಪ್ಪು ತಿಳ್ಕೊತಾರೆ ಅವರು. ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಸುಮ್ಮನೆ ಕೂತೀನಿ ಇಲ್ಲೇ. ನೋಡಿದ್ರೆ ಅಪ್ಪ ಬೈದಿದ್ದಕ್ಕೆ ಬೇಜಾರಾಗಿ ಕೂತೀನಂತೆ. ಏನಿದೆ ಫಸ್ಟಾ ನಾನು ಬೈಸ್ಕೊಳೋದ? ನನಗೂ ಅರ್ಥ ಆಗ್ತದೆ. ಅಲ್ಲಿ ತೋಟಕ್ಕೆ ಹೋಗಿ ನೋಡು, ಗೊತ್ತಾಗ್ತದೆ. ಬೈಯೋದಲ್ಲ, ಎದುರಿಗೆ ಯಾರು ಸಿಕ್ಕಿದ್ರೆ ಕಡಿಯೋಣ ಅಂತ ಕಾಣ್ತದೆ, ಅಷ್ಟು ಸಿಟ್ಟು ಬಂದಿರ್ತದೆ. ಹಂಗೆ ಅಡಿಕೆ ಕೈ ಪೂರ್ತಿ ಜಪ್ಕಿ ಬಿದ್ದವೆ. ಆ ಬೇಜಾರಲ್ಲದಾರಲ್ಲ, ಅದಕ್ಕೆ ಏನೋ ಹೇಳ್ತಾರೆ. ಹಂಗಂತೇಳಿ ಬಂದುಬಿಡ್ತಿಲ್ಲ ಹೇಳಕ್ಕೆ. ನನ್ನ ತಲೆ ಬಿಸಿ ನಂಗಾಗಿದೆ. ಅಲ್ಲ ಮತ್ತೆಂತ ತಲೆ ಬಿಸಿ ನಿಮಗೆ? ಅಷ್ಟು ಯೋಚನೆ ಮಾಡ್ತಾ ಕೂರಷ್ಟ?
ಎಂಥದಾರಾಗಲಿ ಸುಮ್ಮನಿರು ಮಾರತಿ. ನೀ ಯಾಕೆ ಹಿಂಗೆ ಬಂದು ತಲೆ ತಿಂತಿದ್ದೀಯ ನನ್ನ? ಇದಕ್ಕೆ ಮತ್ತೆ ಬೇಜಾರಾಗೋದು ನೋಡಿ ನನಗೆ. ನೀವು ಬರೀ ಬಾಯಲ್ಲಿ ಹೇಳೋದು ಯಾವಾಗಲೂ ಮನೆ ಸೊಸೆ ಅಂದರೆ ಮನೆ ಮಗಳಿದ್ದಂಗೆ ಎಲ್ಲರದ್ದು ಜವಾಬ್ದಾರಿ ತಗೋಬೇಕು, ನಮ್ಮದು ಅನ್ನೋ ಥರನೇ ನೋಡಬೇಕು, ಹಾಗೆ ಹೀಗೆ ಅಂತ ಪೂರ್ತಿ ನಂಗೆ ಹೇಳೋಕ್ಕೆ ಸೈ. ನೀವು ಮಾತ್ರ ಅದರಲ್ಲಿ ಒಂದನ್ನು ಫಾಲೋ ಮಾಡಲ್ಲ. ಅಲ್ಲ ನಿಂಗೆ ಎಂತ ಆತೆ ಮಾರತಿ? ಎಂತ ಫಾಲೋ ಮಾಡ್ಬೇಕು ನಾನು? ಮತ್ತೆಂತ ಅಲ್ಲ, ಎಂತಕ್ಕೆ ಬೇಜಾರಲ್ಲಿ ಕೂತಿದ್ದು ಹೇಳಿ ಅಂದರೆ ಹೇಳೋದೇ ಇಲ್ಲ. ನಾನು ಯಾರೋ ಮೂರನೇಳು ಅನ್ನೋ ಥರ ಮಾಡ್ತೀರಿ, ಅದಕ್ಕೆ ನಂಗೆ ಬೇಜಾರಾಗೋದು ಗೊತ್ತಾ? ಹಂಗಾರೆ ಹೆಂಡತಿಯಾಗ ಅಷ್ಟನ್ನು ಕೇಳ ಇದ್ದಿಲ್ಲ ನನಗೆ. ನಿಮ್ಮ ಅಪ್ಪ ಬೈದಿದ್ದಕ್ಕೆ ಕೂತಿರೇನೋ ಅಂದ್ಕೊಂಡೆ, ಅದಲ್ಲ ಅಂತಿದ್ದೀರಿ. ಹಂಗಾರೆ ಎಂತಕ್ಕೆ ಬೇಜಾರಾಗಿದ್ದು ನಿಮಗೆ? ಯಾರು ಏನು ಹೇಳಿದ್ರ? ಯೋ ಮಾರತಿ, ಇದು ಎಂತಕ್ಕೆ ಹಿಂಗೆ ಜಿಗಣೆ ಹಿಡ್ದಂಗೆ ಹಿಡಿತಿದ್ದೀಯೇ? ನನಗೆ ಬೇಜಾರಾಗಿದ್ದು ಮತ್ತೇನಲ್ಲ, ಈ ಬುಳ್ಳಿ ನೋಡಿದ್ರೆ ಮನೆಯಿಂದನೇ ಕಾಲೇಜಿಗೆ ಹೋಗ್ತೀನಿ, ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೂತದೆ. ಅದಕ್ಕೆ ತಲೆ ಕೆಟ್ಟು ಹೋದಂಗಾತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ PUC ಓದಿಸಿ ಈಗ ಹಿಂಗೆ ಇಲ್ಲೇ ಹೋಗ್ತೀನಿ, ಭೇಟಿಗೆ ಹೋಗ್ತೀನಿ, ಡಿಗ್ರಿ ಮಾಡ್ತೀನಿ ಅಂತದೆ ಬೇಜಾರಾಗದೇ ಇರ್ತದನ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾರಾದ್ರೂ ಈ ತಲೆಗೆ ಎಂತ ತುಂಬೇರೆ ಏನೋ, ಕಾಲೇಜ್ ಬೆಂಗಳೂರಲ್ಲಿ ಕಾಲೇಜ್ ಬೇಡ ಅಂತದೆ. ಓ, ಇದಾ ವಿಷಯ ಗೊತ್ತಾಗಿದ್ದು ಒಳ್ಳೆಯದಾಯ್ತು. ಅಲ್ಲ, ಅವಳಿಗೆ ಇಷ್ಟ ಬಂದಂಗೆ ಮಾಡಲಿ ಬಿಡಿ. ಏನು ಇಲ್ಲೆಲ್ಲ ಓದ್ದವ್ರು ದೊಡ್ಡ ದೊಡ್ಡ ಆಫೀಸರ್ ಆಗ್ಲೇನಾ? ಇಲ್ಲೇ ಹೋಗ್ತೀನಿ ಅಂದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಹೋಗಲಿ ಬಿಡಿ. ಓ, ಹಂಗಾರೆ ಬುಳ್ಳಿ ತಲ್ಲಿಗೆ ಇದನ್ನೆಲ್ಲ ತುಂಬಿದ್ದು ನೀನೆಯಾ? ಮನೆಯಿಂದನೇ ಓಡಾಡುವಂತ ನೀನೇ ಹೇಳ್ಕೊಟ್ಟಿದ್ದಾ? ಸುಮ್ಮನೆ ಇರ್ರಿ ನೀವು. ಸತ್ಯ ಹೇಳಕ್ಕೆ ಬಂದರೆ ಇದೇ ಥರ ನೋಡಿ. ಸತ್ಯೇನು ಸುಳ್ಳೇನು ನಾನು ಏನು ಮಾತಾಡಿದ್ರೂ ನಿಮಗೆ ಸಿಟ್ಟೆಯಾ? ಹೋಗಿ ನಾನು ನಿಮ್ಮ ಹತ್ರ ಮಾತಾಡೋಕ್ಕಂತ ನಿಂತನಲ್ಲ, ಅದು ನನ್ನ ತಪ್ಪು. ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಅದೇ. ನೋಡಲ್ಲಿ, ಇದಕ್ಕೆ ನಾನು ಹೇಳೋದು ಎಂತ ಕೇಳಕ್ಕೆ ಬರಬೇಡ ಅಂತ. ಏನಾರು ಹೇಳ್ದು ಕೂಡಲೇ ಈ ಥರ ಸಿಟ್ಟು ಮಾಡಿಕೊಂಡು ಏನು ಮಾಡೋದು ಶುರು ಮಾಡಿಬಿಡ್ತೀಯ. ಸುಮ್ಮನಿರು ಮಾರತಿ. ಅಲ್ಲ, ನನಗೆ ಎಂತ ಆಗಿದೆ ಅಂತೀನಿ. ಸಿಕ್ಕಿದ ಚಾನ್ಸ್ ಬಿಟ್ಕೊಂಡು ಸುಮ್ಮನೆ ಹೋಗ್ತಿದ್ದೀನಲ್ಲ. ನಾನೇನಾದ್ರು ಸಿಟ್ಟು ಮಾಡ್ಕೊಂಡು ಆಚೆಗೆ ಹೋಗೋಷ್ಟೊತ್ತಿಗೆ ಹೇಳೋಕ್ಕೆ ಗೊತ್ತಾಗ್ತದೆ ನಿಮಗೆ, ಹಂಗೆ ಮಾಡಬೇಡ ಹಂಗೆ ಹಿಂಗೆ ಅಂತ. ಅದೇ ನಾನು ಮಾತ್ರ ಏನೂ ಹೇಳಂಗಿಲ್ಲ. ಯಾವಾಗಲೂ ಮೂರನೇ ಥರನೇ ನೋಡ್ತೀವಿ. ಎಂಥವ್ರು ಮಾತು ಶುರು ಮಾಡ್ಬೇಕಾದ್ರೆ ಮುಂಚೆನೇ ಮುಗ್ಸಕ್ಕೆ ನೋಡ್ತೀರಿ. ಹೇಳು ಮಾರತಿ, ಎಂತ ಮಾತು ಶುರು ಮಾಡ್ಬೇಕಂತಿದ್ದೆ? ಶುರು ಮಾಡೇ ಬಿಡತ್ಲಾಗೆ. ಆದರೂ ಮುಗಿಸೋದೊಂದು ಬೇಗ ಮುಗಿಸು, ಅಪ್ಪೀಚಿಗೆ ಬರೋರೊಳಗೆ. ಎಂತ ಗೊತ್ತಾ, ನೀವು ಎಂತ ಬೇಕಾದ್ರೆ ತಿಳ್ಕೊಳ್ಳಿ, ನಂಗೆ ಮಾತ್ರ ಯಾರು ನೀವು ಬೈದರೆ ಏನಾರು ಹೇಳಿದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗ್ತದೆ ಗೊತ್ತಾ? ತಿರುಗಿ ಅವರಿಗೆ ಬೈಯೋಣ ಅಂತ ಕಾಣ್ತದೆ, ಆದರೂ ತಡ್ಕೊತೀನಿ ನೀವು ಏನು ಮಾಡ್ತೀರಿ ಅಂತ. ಪೀಠಿಕೆ ಬೇಡ, ನೇರ ವಿಷಯಕ್ಕೆ ಬಂದ್ಬಿಡು. ಎಂತ ಹೇಳಬೇಕು ಅಂತಿದ್ದೀಯಾ? ಮತ್ತೆಂತ ಅಲ್ಲ, ಬುಳ್ಳಿ ಇಲ್ಲೇ ಹೋಗ್ತೀನಿ ಕಾಲೇಜಿಗೆ ಅಂತ ಹೇಳಿದ್ರೆ ನೀವೆಂತಕ್ಕೆ ಬೇಜಾರು ಮಾಡ್ಕೋಬೇಕು? ನೀವು ಹಿಂಗೆ ಕೂದಿ ಲೆಕ್ಕ ನೋಡಿದ್ರೆ ಅವಳಿಗೆ ಬೈದು ಜೋರು ಮಾಡಿ ಬೇರೆ ಕಾಲೇಜಿಗೆ ಸೇರಿಸ್ತೀರೇನೋ ಅಂತಲೇ ಅನ್ನಿಸ್ತದಪ್ಪ. ಹಾಂ, ಅನ್ನಿಸ್ತದಪ್ಪ ಅಂದ್ರೆ ಗುಮಾನಿ. ಬೇರೆ ಕಾಲೇಜಿಗೆ ಸೇರಿಸ್ಬೇಕು ಮತ್ತು ಅವಳನ್ನು. ಅದಕ್ಕೇನೋ ಹುಡುಗಾಟಿಗೆ ಗೊತ್ತಾಗಲ್ಲ ಏನೋ ಹೇಳ್ತದೆ ಅಂತೇಳಿ ನಾನು ಹಾಗೆ ಕೇಳ್ಕೊಂಡಿರೋಕ್ಕಾಗ್ತದ? ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಹೋಗು ಒಳ್ಳೆ ಕಾಲೇಜಿಗೆ ಅಂದ್ರೆ ಇನ್ನೂ ಇದೇ ಶುರುವಾಗಲ್ಲ. ನೋಡ್ಬೇಕಾರೆ ಮುಂಚೆನೇ ನಾನು ಹೋಗಲ್ಲ ಅಂತ ಅಂದರೆ ಅದಕ್ಕೇನು ಇದು ಅಂದ್ರೆ ನಾನು ಹಾಗೆ ಕೇಳ್ಕೊಂಡು ಕೂರಕ್ಕಾಗ್ತದನ? ಅದನ್ನು ಹೇಳೋಕ್ಕಾಗ ನೀನು ಇಷ್ಟು ಪೀಠಿಗೆ ಹಾಕದ? ನೋಡಿ, ಮತ್ತೆ ಅದೇ ಥರ ಮಾತಾಡ್ತೀರಿ. ಏನು ತಪ್ಪು ಮಾಡದೇ ಇದ್ದರೂ ನೀನು ತಪ್ಪು ಮಾಡಿಯ ನಿನ್ನಿಂದನೇ ಆಯ್ತು ಅಂತ ಈ ಥರ ಬೈತಾ ಇದ್ದಾರೆ. ಈಗ ಏನಾರು ಬುಳ್ಳಿನ ಬಲವಂತ ಮಾಡಿ ನೀವು ಆ ಕಡೆ ಹೊರಗಡೆ ಕಾಲೇಜಿಗೆ ಸೇರಿಸಿದ್ರೆ ಆಮೇಲೆ ಎಂತ ಆದರೂ ನೀವೇ ಬೈಗುಳ ತಿನ್ಬೇಕಾಗ್ತದೆ ನೋಡಿ. ನಿಮ್ಮ ಜೊತೆಗೆ ನಾನು ಬೈಸ್ಕೋಬೇಕಾಗ್ತದೆ. ಹೇಳ್ತಾರೆ ಕಡೆಗೆ, ಗಂಡಗೆ ಹೇಳೋಕ್ಕಾಗಲ್ಲ ನಿಂಗೆ ಅಂತ. ಅದಕ್ಕೆ ಹೇಳ್ತಿದ್ದಿದ್ದು ನಾನೀಗ. ಆತಾ ಹೇಳಿದ್ದಾತಾ? ಕೇಳಿಸ್ಕೊಂಡೆ ಬಿಡು. ಈಗ ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡ್ಕೊ ಹೋಗು. ನೋಡಿ, ಎಷ್ಟು ನೆಗ್ಲೆಕ್ಟು ನಿಮಗೆ ನನ್ನ ಮಾತಂದರೆ. ಏನಾರ ಅಂದ್ಕೊಳ್ಳಿ, ನಾನು ಹೇಳೋದಂತೂ ಹೇಳಿನಿ. ಈಗ ಔಷಧಿ ಹೊಡೆಯೋದಾಗಲಿ ಅಡಿಕೆ ಕೊಟ್ಟೋದಾಗಲಿ ಅದರಲ್ಲಿ ನೀವೆಂತ ಹೇಳದೇ ಇದ್ದರೂ ಅವರೇ ತಗೊಂಡು ಡಿಸಿಷನ್ ಆದರೂ ನಿಮಗಿಷ್ಟು ಬೈತಾ ಇದ್ದಾರೆ.
ನಾಳೆ ದಿವಸ ನೀವೇ ಬಲವಂತ ಮಾಡಿ ಅವಳನ್ನೇನಾದ್ರು ಕಾಲೇಜಿಗೆ ಸೇರಿಸಿ ಎಂಥಾರು ಒಂಚೂರು ಸಣ್ಣ ಇದಾದರೂ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನೋಡಿ, ಹೇಳಿನಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಿ. ನಾ ಇನ್ನೇನು ಹೇಳೋದು ಇಲ್ಲ. ನಿಧಾನಕ್ಕೆ ಕೂತ್ಕೊಂಡು ನಾನು ಏನು ಹೇಳಿದೆ ಅಂತ ಯೋಚನೆ ಮಾಡಿ. ನಾಳೆ ನನ್ನ ದೂರ ಕಿಣೋದು ಬೇಡ, ನೀನು ಹೇಳಲ್ಲ ಅಂತ. ಮೊದಲೇ ಈಗೆಲ್ಲ ಹೊರಗಡೆ ಇರೋ ಹುಡುಗಿಯರ ವಿಚಾರ ಕೇಳಿದ್ರೆ ತಲೆ ಕೆಟ್ಟು ಹೋಗ್ತದೆ. ಅದು ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ರ್ಯಾಗಿಂಗ್ ಗೀಗಿಂಗ್ ಇರ್ತದೆ ಅಂತಾರೆ. ಇವಳಿಗೆ ಮೊದಲು ಎಂಥದ್ದು ಗೊತ್ತಾಗಲ್ಲ. ಸಾಕು 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 ಸಾಕು, ಸುಮ್ಮನೆ ಇರ್ತೀಯ ಈಗ? ಅದು ನಿನಗೆ ಹೇಳ್ದ ಇಲ್ಲ? ಹೋಗೀಗ ನಿನ್ನ ಕೆಲಸ ನೀನು ನೋಡ್ಕೆ ಹೋಗು. ಅದಕ್ಕೆ ಹೇಳೋದು ನಾನು, ಏನು ಮಾತಾಡೋಕ್ಕೆ ಬರಬೇಡ, ಸುಮ್ಮನೆ ಇರು ಅಂತ. ಒಳ್ಳೆ ಮಾತು ನಿನ್ನ ಬಾಯಲ್ಲಿ ಬರಲೇಬಾರ್ದ ಹಂಗಾರೆ? ಏನಾರು ಮಾಡ್ಕೇಳಿ, ನನಗೇನು, ನಾ ಹೇಳೋದು ಹೇಳೀನಿ. ಯಾವುದೊಂದು ಇದಕ್ಕೂ ನನ್ನ ಮಾತಾಡೋಕ್ಕೆ ಬಿಡಲ್ಲ. ಆಮೇಲೆ ಅನ್ಭವಿಸೋಷ್ಟೊತ್ತಿಗೆ ಗೊತ್ತಾಗ್ತದೆ, ತಾಡೀರಿ. ಬೇಡ, ನಂಗೆ ಸಿಟ್ಟು ಬರೆಸ್ಬೇಡ, ಸುಮ್ಮನೆ ಒಳಗೆ ಹೋದೆ. ಅಲ್ಲ, ಒಂದು ಲೆಕ್ಕಕ್ಕೆ ಈ ಪಲ್ಲವಿ ಹೇಳೋದು ಸುಳ್ಳಲ್ಲ ಅಂತ ಕಾಣ್ತದೆ. ಈ ಅಪ್ಪಂತೂ ಈಗೀಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಏನೋ. ನಾ ಏನು ಮಾಡದೇ ಇದ್ದರೂ ಎಲ್ಲ ನಿನ್ನಿಂದನೇ ಆತೋ ಅಂತಾರೆ. PUCಲೇ ಸ್ವಲ್ಪ ಸತಿ ಬೈದಿರಲ್ಲ, ಸುಮ್ಮನೆ ತೊಗೊಂಡೋಗಿ ಸೇರಿಸ್ದೆ ಹಾಗೆ ಹೀಗೆ ಅಂತ. ದುಡ್ಡು ಖಾಲಿ ಆಗ್ತದೆ ಅನ್ನೋದು ಒಂದೇ ತಲೆಯಲ್ಲಿತ್ತು ಅವಾಗ. ಈಗ ಇವಳು ಹೇಳ್ದಂಗೆ ದೂರ ತೊಗೊಂಡೋಗಿ ಸೇರಿಸಿ ಬುಳ್ಳಿ ಏನಾರು ಅಡ್ಜಸ್ಟ್ ಆಗದೆ ಇದ್ದರೆ ಸಣ್ಣಕ್ಕೆ ಒಂಚೂರು ಎಂಥಾರಾದರೂ ನನ್ನ ಕೊಂದೇ ಬಿಡ್ತಾರಪ್ಪ. ಎಲ್ಲಕ್ಕಿಂತ ಫಸ್ಟು ಬುಳ್ಳಿನ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು. ನೀ ಇದಕ್ಕೆ ಹೋಗು ಅಂತ ಹೇಳಬೇಕು. ಎಂಥ ಕೆಲಸ ತಪ್ಪ ಇದು. ಫಸ್ಟೇ ಹೇಳಿದರೆ ಏನಾರು ಇದು ಮಾಡ್ಬೋದಿತ್ತು. ಈಗ ತುದಿ ಕಾಲದಲ್ಲಿ ಬೇಡ ಅಂತ ಹೇಳಕ್ಕೆ ಶುರು ಮಾಡಿದೆ. ಈ ಅಮ್ಮೊಬ್ಳು ಬುಳ್ಳಿ ಹತ್ರ ನಿಧಾನದಿಂದ ಮಾತಾಡಿ ಹಂಗಲ್ಲ ಹಿಂಗೆ ಅಂತ ಹೇಳ್ಬೋದು. ಆ ಕೆಲಸನೂ ಮಾಡಲ್ಲ ಅಮ್ಮ. ಅಲ್ಲ, ಹಂಗೆ ಮಾಡೋಕ್ಕೆ ಅದಕ್ಕೆ ಗೊತ್ತಿರ್ಬೇಕಲ್ಲ ಬುಳ್ಳಿ ಹಿಂಗೆ ಹೇಳ್ತಾ ಇದೆ ಅಂತ. ಈಗ ಹೇಳೋಣ ಹಂಗಾರೆಲ್ಲ ಅನ್ನಷ್ಟೊತ್ತಿಗೆ ಅಪ್ಪ ಬಂದ್ಕೊಂಡು ಈ ಥರ ಶುರು ಮಾಡಿದ್ರು. ಅಯ್ಯೋ ದೇವ್ರೆ, ಎಂತಕ್ಕೆ ಹಿಂಗಾತ ಅದೇನೋ ನಮ್ಮ ಮನೇಲಿ. ಎಂತ ಹಂಗೆ ಒಲೆ ಸರ ಕುಗೂರ್ತ ಕೂತೀರಿ? ಆಚೆಗೆ ಹೋಗಿ ಸ್ವಲ್ಪ ಹೊತ್ತು ಮುಲ್ಕೇಳದ ಎಂತಾರೆ ಇದು ಮಾಡಬಾರ್ದಾ? ಮಲ್ಕೇಳಿ ಹೋಗಿ. ನಿಂಗೆ ಏನು ದಂಡ ಆಯ್ತು ನೋಡೋಣ. ನಾ ಇಲ್ಲಿ ಕೂತು ಕೂಡಲೇ ಏನು ನಿನ್ನ ತಲೆ ಮೇಲೆ ಕೂತ್ಕೊಂಡೆ ನಾನೇ? ಚಳಿ ಆಯ್ತು ಇಲ್ಲೂ ಅಲ್ಲ ಸರ ಕೂರೋಣ ಸ್ವಲ್ಪ ಹೊತ್ತು ಅಂತ ಕೂತೀನಿ. ಏನು ದಂಡ ಆಗಿದ್ದೇನು ನೋಡೋಣ. ನಾ ಯಾವ ಕೆಲಸ ಮಾಡಿದ್ರೂ ಆಗಲ್ಲ ನಿಂಗೆ. ಅಲ್ಲ, ಹೇಳ್ಬೇಕಾದ್ರೆ ಹೇಳಬೇಡ. ಆತು ಪುಣ್ಯಾತ್ಮ, ಆತು ಕೂತ್ಕೊಳ್ಳಿ. ಎಷ್ಟು ಹೊತ್ತು ಬೇಕಾದ್ರೂ ಕೂತ್ಕೊಳ್ಳಿ. ಆ ಥರ ಕುಗ್ರು ಬೀಳ್ತಿದ್ರಲ್ಲ, ಅದ್ರ ಬದಲಿಗೆ ಹೋಗಿ ಮುಲ್ಕಿಬಾರ್ದನೋ ಅಂತ ಹೇಳಿದೆ. ಬೇಡ, ನೀವು ತಿಳ್ದಂಗೆ ಮಾಡಿ. ನಾ ಆಚೆಗೆ ಹೋಗ್ತೀನಿ ಮಾರ್ರೆ. ನಿಮ್ಮ ಹತ್ರ ಯಾವೊಂದು ಬಾಯಿ ಹಿಡಿತಾನೆ. ಒಂದು ಗೊತ್ತ ಎಂತದೆ? ನೀ ಎಂತ ಮಾಡ್ತಿದ್ದೀಯ ಇಲ್ಲಿ ನಿಂತ್ಕೊಂಡು? ಎಂತ ಇಲ್ಲ, ಅದು ಬಾಲೆ ಬಟ್ಟೆ ಸ್ವಲ್ಪ ಚಂಡಿ ಇದ್ದು ಒಲೆದಂಡ ಮೇಲೆ ಹಾಕೋಣ ಅನ್ನೋ ಜಾಗ ಖಾಲಿ ಅದೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಲ್ಲಿ ಮತ್ತು ಮಾವು ಕೂತಿದ್ದು ನೋಡಿದ್ನ, ಬೇಡ ಅಂತೇಳಿ ವಾಪಸ್ ಹೋಗ್ತಾ ಇದ್ದೆ. ಹಾಕಿದಾರೆ ಹಾಕಿ ಅದ್ರಲ್ಲಿಂದೆ ಅಂತ ಏನಾರು ತಲೆ ಮೇಲೆ ಹಾಕ್ತೀಯ? ತಬ ಎಲ್ಲದವೆ? ಬೇಡ ಈಗ ಬೇಡ, ಸ್ವಲ್ಪ ಹೊತ್ತು ಬಿಟ್ಟೆ ಹಾಕ್ತೀನಿ ಬಿಡಿ. ಎಂತಾರು ಮಾಡ್ಕೇಳೆ ಮಾರತಿ. ಮುದ್ದಣ್ಣಿ ಎತ್ಲೆ ಹೋದ್ನೆ, ಅಲ್ಲಿ ಕೂತಾರಲ್ಲ ಜಗಳಿಲಿ. ಎಂತ ಮಾಡೋದೀಗ ನೋಡಿ. ನಿಮ್ಮ ಸಾಯಂಕಾಲ ಗುಂಡಪ್ಪ ಅವ್ರ ಮನೆಗೆ ಹೋಗ್ತೀನಿ. ಪಟಾಕಿ ಹತ್ರ ಏನು ಎತ್ತ ಅಂತ ಕೇಳ್ಕೊಂಡ್ರೆ ಅವನ ಹತ್ರನೇ ಒಂಚೂರು ಮಾತಾಡೋಕ್ಕೆ ಹೇಳ್ತೀನಿ ನೋಡೋಣ. ಯಾರೋ ಏನೋ ಹೇಳ್ಯಾರೆ, ಸುಮ್ಮನೆ ಮತ್ತೆ ಅದು ಹಿಂಗೆ ಮಾಡಲ್ಲ. ಇಷ್ಟು ದಿವಸ ಇಲ್ದಿದ್ದಳು ಈಗ ಹಿಂಗೆ ಹೇಳಲ್ಲ. ಮುದ್ದಣ್ಣೆ ಎಂತ ಜ್ಞಾನ ಮಾಡ್ತಾ ಕೂತೀಯ? ಓ ಅಮ್ಮ ಬಂದನ್ ಮರತೆ. ಏನಂತೆ ನಿಮ್ಮ ಯಜಮಾನ್ರದ್ದು? ಸ್ವಲ್ಪನಾರು ಸಿಟ್ಟೇನಾರು ಕಡಿಮೆ ಆಗ್ಯದ? ಅಲ್ಲ ಹಂಗೆ ಅದೆಯಾ? ಸ್ವಲ್ಪ ಸುಮ್ಮನೆ ಇರು ಮಾರಯ್ಯ. ನೀವು ಅಪ್ಪ ಮಕ್ಕಳು ಎಲ್ಲ ಒಂದೇ ಥರದಾರು. ಮಧ್ಯೆ ನಾವು ಮಾತಾಡ್ತೀವಿ ನೋಡೋ, ನಮಗೆ ಬುದ್ಧಿ ಇಲ್ಲ. ಆಗಲಿ ಬಿಡು, ಈಗಲಾರು ಗೊತ್ತಾತಲ್ಲ. ಅಲ್ಲ ಅಮ್ಮ, ಬುಳ್ಳಿ ಹತ್ರ ಒಂಚೂರು ಮಾತಾಡೋ ಮರತಿ. ಅದನ್ನೇ ಹೇಳೋಣ ಅಂತ ಇದು ಮಾಡ್ತಿದ್ದೆ, ಅಷ್ಟೊತ್ತಿಗೆ ಅಪ್ಪ ಬಂದು ಇಷ್ಟೆಲ್ಲ ಆಯ್ತು. ಅಲ್ಲ ಮುದ್ದಣ್ಣ, ನಿಂಗೆ ಎಂತ ಆಗ್ಯದ?
ಎಂಥದಾರು ಒಂದು ಹೇಳಕ್ಕೆ ಶುರು ಮಾಡಿದೆ ಅಂದರೆ ಅದನ್ನೇ ಹೇಳ್ತಿರೋದ. ಎಂತ ಹೇಳ್ಬೇಕಾ ಬುಳ್ಳಿಗೆ, ಎಂತ ಹೇಳ್ಬೇಕಾ? ಅದರಷ್ಟಕ್ಕೆ ಅದು ಅದಿಯಪ್ಪ. ನೀ ಎಂತಕ್ಕೆ ನಮ್ಮನೆ ತಲೆ ಕೆಡ್ಸ್ಕಿತೀಯ ನೋಡೋಣ. ಅದೇನು ಸಣ್ಣ ಬಾಲೆನ ಗೊತ್ತಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಮೇಕೆ ಏನಾರು ನಾ ಯಾರಿಗೆ ಹೋಗೋದೇ ಇಲ್ಲ, ಇಲ್ಲೇ ಹೋಗ್ತೀನಿ ಅಂದರೆ ಅದ್ರ ಹಣ್ಣಲ್ಲಿ ಹೊತ್ತಂಗೆ ಆಗ್ತದೆ. ಓಡಾಡಲಿ ಬಿಡು, ಮನೆಯಿಂದನೇ ಓಡಾಡಿದ್ರೆ ಹೆಣ್ಮಕ್ಳು ಕೆಲಸ ಬಗ್ಸಿ ಕಲ್ತ್ಕೊಳಕ್ಕೂ ಆಗ್ತದೆ. ಇನ್ಯಾವಾಗ ಕಲಿಯೋದ? ಏನು ಸಣ್ಣ ಬಾಲೆ ಅದ? ಹೋ ಬಿಡು, ನಿನ್ನ ಹತ್ರ ಹೇಳೋದೇ ವೇಸ್ಟು. ನೀ ಇನ್ನೂ ಒಂದು ಹೆಜ್ಜೆ ಮುಂದೆ ನಿತ್ಯ ಯೋಚನೆ ಮಾಡ್ತಿದ್ದೀಯ. ಎಂಥ ಕೆಲಸ ಕಲಿಯೋದಮ್ಮ? ಕೆಲಸ ಕಲಿಯೋಕ್ಕೆ ಮನೆಯಿಂದನೇ ಕಾಲೇಜಿಗೆ ಹೋಗ್ಬೇಕಂತ ಅದೆಯಾ? ಏನು ಹುಡುಗಾಟಿಕೆ ಅಂತ ತಿಳ್ಕೊಂಡಿಯಾ? ನೀನು ಹಾಗೆ ಮಾತಾಡ್ತೀಯಲ್ಲ. ದಿನ ಬೆಳಿಗ್ಗೆ ಕರ್ಕೊಂಡೋಗಿ ಬಸ್ಸಿಗೆ ಬಿಡಬೇಕು, ಸಾಯಂಕಾಲ ಅಲ್ಲಿಂದ ಬಸ್ ಹತ್ರದಿಂದ ಕರ್ಕೊಬರ್ಬೇಕು. ಯಾರು ಮಾಡ್ತಾರೆ ಇದನ್ನು? ಒಂದು ದಿವಸ 2 ದಿವಸ, ಆಮೇಲೆ ಮತ್ತೆ ನನಗೆ ಬೈಯೋಕ್ಕೆ ಶುರು ಮಾಡ್ತೀರಿ. ಹಂಗರಿಗೆ ಕೆಲಸ ಕಲಿಬೇಕು, ತೊಂದರೆ ಆಗ್ತದೆ ಅಂತೇಳಿ ಬೇಡ ಬಿಡು, ಮನೆಯಲ್ಲೇ ಬಿಟ್ಕೋತೀಯಾ? ಮುಂದೆ ಓದಿಸೋದೇ ಬೇಡ? ನಾ ಎಲ್ಲಿ ಹಂಗೆ ಹೇಳದ್ನ? ಒಂದು ಪಕ್ಷ ಅದನ್ನು ಹೆರಗಿದ್ದು ಓದೋದೇ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಮಾಡೋಣ ಅಂದಿದ್ದಷ್ಟೇಯ. ಒಂದೊಂದು ಗಳಿಗೆ ಒಂದೊಂದು ಥರ ಮಾತಾಡ್ತಿರ್ತಾವ ಹುಡುಗರು. ಈಗ ಎಲ್ಲಿ ಅಂತ ನೋಡಿನ್ಯ ಅಂತ ಅನ್ನಿಸ್ತಾ ಅದಕ್ಕೆ ಹೇಳಿದೆ. ಒಂದು ಸ್ವಲ್ಪ ಹೊತ್ತಿಗೆ ಅದೇ ಸರಿ ಆಗ್ತದೆ, ಹೋಗದೆ ಎಲ್ಲಿಗೆ ಹೋಗ್ತದೆ. ಅಷ್ಟೆಲ್ಲ ಒಂದು ಗೋಳಾಟ ಓದ್ದಳಿಗೆ ಅದಕ್ಕೆ ಗೊತ್ತಿಲ್ಲ ಯಾವ್ದಾರು ಒಂದು ಒಳ್ಳೆ ಇದಕ್ಕೆ ಹೋಗ್ಬೇಕು ಅಂತ. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂತ್ಕೋತೀಯ ಮಾರಯ್ಯ. ನೀ ಹೇಳು, ಮಾಡೋ ಕೆಲಸ ಮಾಡಿ ಹೇಳು, ಆದಂಗೆ ಆಗ್ತದೆ ಅಂತ ಸುಮ್ಮನೆ ಇರೋಕ್ಕೆ ಇನ್ನು ಹಮಾದೀನಿ ಇಲ್ಲ ಅಮ್ಮ. ಈ ಕೌನ್ಸಿಲಿಂಗ್ ಶುರು ಆಗ್ತದೆ, ಕರೆಕ್ಟಾಗಿ ಎಲ್ಲ ಇದು ಮಾಡ್ಬೇಕದು. ಹಂಗಾರೆ ನಾನು ನಾಳೆನ ನಾಡ್ದು ಕರ್ಕೊಂಡು ಹೋಗಿ ಸಿಮ್ಮು ಮೊಬೈಲು ಎಲ್ಲ ಕೊಡ್ಸ್ಕೊಂಬರೋಣ ಅಂತ ಮಾಡಿದ್ದೆ. ನೋಡಿದ್ರೆ ಹಿಂಗೆ ಮಾಡ್ತಾ ಇದೆಯಲ್ಲ. ಓ ಹಾಗಂತ ಈ ಸತಿ ಬುಳ್ಳಿಗೆ ಮೊಬೈಲ್ ಕೊಡಿಸ್ಬೇಕು ಅಲ್ಲನೋ? ನಂಗೆ ಇದ್ರ ಜ್ಞಾನೇ ಇಲ್ಲ. ಮತ್ತು ಸಹಿಯಲ್ಲ, ಬೇರೆ ಎಲ್ಲ ಎಂಥ ಜ್ಞಾನ ಮಾಡ್ಬೇಕು? ನಂಗೆ ಹೇಳ್ತೀಯ? ಹಿಂಗೊಂದು ಬುದ್ಧಿ ಅಂತಿನೇ ಇಲ್ಲ, ಯಾವಾಗ ಏನು ಮಾತಾಡ್ಬೇಕು, ಹೆಂಗೆ ಸಂಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಅಂತ. ನಿನ್ನ ಬುದ್ಧಿಗೆ ಎಲ್ಲಿ ಹೊಳ್ಳಿ ತಿರ್ಗಕ್ಕೆ ಹೋಗ್ಯದ ನಂಗೆ ಗೊತ್ತಿಲ್ಲಪ್ಪ. ನಾ ಅಂತ ಹೇಳ್ತಿದ್ದೀನಿ, ನೀ ಅಂತ ಹೇಳ್ತಿದ್ದಿ. ಓ ಗೊತ್ತಾಯ್ತು ಬಿಡು. ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಸೇರೋಕೆ ಒಪ್ಪಿತದೆ ಅದು ಅಂತಿದ್ದೀಯಲ್ಲ. ಅಲ್ಲ, ಅದಕ್ಕೀಗ ಮೊಬೈಲ್ ಕೊಡಿಸ್ಬೇಕು ಅನ್ನೋದೇ ಇಲ್ಲ. ನಾನು ಹೆದರ್ಸಿದ್ರೆ ನೀನು ಹೋಗಿ ಸೇರೋ ಅಲ್ಲಿಗೆ ಅಂದರೆ ಸೇರ್ತದೆ, ಅದೇನಲ್ಲ ಅನ್ನಲ್ಲ. ನಿಮ್ಮ ಯಜಮಾನ್ರದ್ದು ಹೇಳೋ, ಮಂಜಪ್ಪ ಗೌಡ್ರದ್ದು, ನನ್ನ ತಲೆ ಮೇಲೆ ಕೂತ್ಕೋತಾರಲ್ಲ, ಹೋಗಿ ಸೇರಿಸ್ದೆ ಅಂತ. ಹಾಗಾಗಿ ನಾನೀಗ ಏನು ಒತ್ತಾಯ ಮಾಡಲ್ಲ. ಕಡಿಗೆ ಬುಳ್ಳಿನೂ ಅಣ್ಣ ಹೇಳ್ದೆ ಅದಕ್ಕೆ ನಾ ಬಂದು ಸೇರಿದೆ ಅಂತ ಕೂತ್ಕೊಂಡ್ರೆ ಒಂಚೂರು ನೀನು ನಿಧಾನದಿಂದ ಹೇಳು, ಮೊಬೈಲ್ ಕೊಡಿಸ್ತಾನೆ ಗನಾಗಿರ್ಬೋದು ಅಂತ. ಏನಮ್ಮ ಹೇಳ್ತೀಯಾ? ಎಂತ ಹೇಳೋದ ಎಂತ ಕೇಳೋದ ಮಾರಾಯ. ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ನನ್ನೊಂದು ಗೇರ್ಕಿ ತಿಂತೀರಿ. ನೀನು ಬಯಸ್ಕಿತೀಯ ಅಂತ ಗೊತ್ತಾಗ್ತದೆ, ಕಡೆಗೆ ನಾ ಹೇಳಿದ್ದೆ ಅಂತ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾರಣ್ಣ. ಅದು ಎಂತಾರ ಹಾಕ್ಕೊಂಡ್ಲೆ, ನಾನು ಹೇಳೋದು ನೀನು ಹೇಳೋದು ಅಂತ ಅಲ್ಲ. ಅದಕ್ಕೆ ಗೊತ್ತು, ಓದಳು ಬರೆಯಳಿಗೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ. ಕೇಳ್ರೆ ಸಹ ಈಗ ಸುಮ್ಮನೆ ಈಗ ಸದ್ಯಕ್ಕೆ ಏನು ಮಾತಾಡಬೇಡ ಮಾರಾಯ. ನಿನ್ನ ಭಾಳ ತಲೆ ಕೆಡ್ಸ್ಕೊಂಡಾರೆ.